ವಿವಾಹಿತ ಹಿಂದೂ ಮಹಿಳೆ ಜೊತೆ ಮುಸ್ಲಿಂ ಮುಖಂಡ ರಾತ್ರಿ ವೇಳೆ ಸಿಕ್ಕಿಬಿದ್ದ ಕಾಂಗ್ರೆಸ್ ಮುಖಂಡನಿಗೆ ಥಳಿತ ಆಗಿದೆ. ಅಕ್ಕಪಕ್ಕದ ಮನೆ ಯುವಕರಿಂದ ಹಿಗ್ಗಾಮುಗ್ಗಾ ಥಳಿತ. ವಿವಾಹಿತ ಹಿಂದೂ ಮಹಿಳೆ ಜೊತೆ ಮುಸ್ಲಿಂ ಮುಖಂಡ ರಾತ್ರಿ ವೇಳೆ ಸಿಕ್ಕಿಬಿದ್ದ ಕಾಂಗ್ರೆಸ್ ಮುಖಂಡನಿಗೆ ಥಳಿತ. ಅಕ್ಕಪಕ್ಕದ ಮನೆ ಯುವಕರಿಂದ ಹಿಗ್ಗಾಮುಗ್ಗಾ ಥಳಿತವಾಗಿದೆ. ರಾತ್ರಿ ವೇಳೆ ಮನೆಯಲ್ಲಿದ್ದ ರಾಹಿಲ್ ಶರೀಫ್ ಒಂಟಿಯಾಗಿದ್ದ ಹಿಂದೂ ಮಹಿಳೆ ಜೊತೆ ನಿನಗೇನು ಕೆಲಸ ಮಚ್ಚು ಹಿಡಿದು ಹಲ್ಲೆಗೆ ಯತ್ನಿಸಿದ ಯುವಕರ ಗುಂಪು. ಚಿಕ್ಕಮಗಳೂರು ನಗರದ ಗಾಂಧಿನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಹಿಳೆ ಯಾವುದೇ ಆರೋಪ ಮಾಡದಿದ್ದರೂ ಕಿರಿಕಾಗಿದೆ. ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡಿರುವ ಕಿಡಿಗೇಡಿಗಳು. ಅಲ್ಲಿಯ ಮಹಿಳೆ ಸಹಿತ ಯಾವುದೇ ರೀತಿಯಾದಂತಹ ಆರೋಪವನ್ನ ಮಾಡಿಲ್ಲ, ಏನೂ ಮಾಡಿಲ್ಲ. ಹಾಗಾದ್ರೆ ಅದು ಅವರ ಒಂದು ಏನು ಕೆಲಸ ಇತ್ತೋ ಏನೋ ಗೊತ್ತಿಲ್ಲ. ಬಟ್ ಅಲ್ಲಿ ಆ ಒಬ್ಬ ಮುಸ್ಲಿಂ ಕಾಂಗ್ರೆಸ್ ಮುಖಂಡ ಹೋಗಿರುವಂತದ್ದು. ಆದ್ರೆ ಮಹಿಳೆ ಇದ್ರ ಬಗ್ಗೆ ಯಾವುದೇ ರೀತಿಯಂತ ಮಹಿಳೆಯಿಂದ ಯಾವುದೇ ರೀತಿಯಾದಂತ ಕಂಪ್ಲೇಂಟ್ ಬಂದಿಲ್ಲ. ಆದ್ರೆ ಇವರು ಅಕ್ಕಪಕ್ಕದ ಜನರು ಹೋಗಿ ಈ ರೀತಿಯಾಗಿ ಅವರಿಗೆ ನಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಕಡೆ. ಆದ್ರೆ ಯಾಕಂದ್ರೆ ಅಲ್ಲಿ ಇಬ್ರು ಒಂದ್ ರೀತಿಯಾಗಿ ಅವರ ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಏನೋ ಆಗಿರ್ಬೋದು, ಅವರು ಯಾವುದೇ ರೀತಿಯಾದಂಥ ಅವರ ಕಡೆಯಿಂದ ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ ಕೇಳಿ ಬಂದಿಲ್ಲ. ಮೊದಲು ಮುಖ್ಯವಾಗಿ ಅಲ್ಲಿ ಮಹಿಳೆ ಕಡೆಯಿಂದ ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ ಸಮಸ್ಯೆಗಳು ಕೇಳಿ ಬಂದಿಲ್ಲ. ಆದರೆ ಈ ಅಕ್ಕಪಕ್ಕದ ಜನರು ಹೋಗಿ ಈ ರೀತಿಯಾಗಿ ಅಲ್ಲಿ ಅವರಿಗೆ ಹಿಂಸೆ ಕೊಟ್ಟಿರುವಂಥದ್ದು ಮೊದಲು ಅಲ್ಲಿ ತಪ್ಪಾಗುತ್ತೆ. ಮೊದಲು ಅದನ್ನು ಪರಿಗಣಿಸಬೇಕಾಗುತ್ತೆ. ಅದಾದ ನಂತರ ಅವರ ವೈಯಕ್ತಿಕ ವಿಚಾರಗಳಿಗೆ ಬಿಟ್ಟಿರುವಂಥದ್ದಾಗಿರುತ್ತೆ. ಆ ವೈಯಕ್ತಿಕ ಪರ್ಸನಲ್ ಲೈಫಲ್ಲಿ ಹೋಗಿ ಅಲ್ಲಿ ಇಂಟರ್ಫಿಯರ್ ಆಗಿ ಈ ರೀತಿಯಾಗಿ ನಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಮತ್ತೊಂದು ಕಡೆ ಪ್ರಶ್ನೆ ಕೇಳಿ ಬರ್ತಾ ಇರುವಂಥದ್ದು.